ನಮಸ್ಕಾರ ಸ್ನೇಹಿತರೆ. ಭಾರತ ಒಂದು ಬಹು ಸಂಸ್ಕೃತಿಯ ನಾಡು. ಭಾರತವನ್ನು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ ಎಂದು ಕರೆಯುತ್ತಾರೆ. ಅಂತಹ ದೇಶದಲ್ಲಿ ವಿವಿಧ ರೀತಿಯ ಜನರು, ಅನೇಕ ಧರ್ಮೀಯರು ಕೂಡಿ ಬದುಕಲು ಅವಕಾಶ ನೀಡಲಾಗಿದೆ. ಈ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ್, ಬೌದ್ಧ, ಸಿಖ್ ಸೇರಿದಂತೆ ಹಲವು ಧರ್ಮೀಯರು ವಾಸಿಸುತ್ತಿದ್ದಾರೆ. ಇದರಲ್ಲಿ ಒಂದೊಂದು ಧರ್ಮದ ಜನರು ಒಂದೊಂದು ರೀತಿಯ ವಿಶೇಷ ಸಂಸ್ಕೃತಿಯನ್ನು ಹೊಂದಿರುತ್ತಾರೆ. ಅದರಂತೆ ಭಾರತದಲ್ಲಿರುವ ಈ ಒಂದು ಧರ್ಮದ ಜನರು ದೀಕ್ಷೆ ಪಡೆದ ನಂತರ ಸ್ನಾನ ಮಾಡುವುದಿಲ್ಲ. ಹಾಗಿದ್ದರೆ ಆ ಧರ್ಮ ಯಾವುದು? ಅದರ ಬಗ್ಗೆ ಇನ್ನೂ ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಭಾರತದಲ್ಲಿರುವ ಈ ಧರ್ಮ ಸನ್ಯಾಸ ದೀಕ್ಷೆಯ ನಂತರ ಮತ್ತೆ ಸ್ನಾನ ಮಾಡುವುದಿಲ್ಲ. ಇದು ಬೇರೆ ಯಾವ ಧರ್ಮವೂ ಅಲ್ಲ, ಅದು ಜೈನ ಧರ್ಮ. ಈ ಧರ್ಮದಲ್ಲಿ ಎರಡು ರೀತಿಯ ಪಂಥಗಳಿವೆ. ಒಂದು ಶ್ವೇತಾಂಬರ ಮತ್ತು ದಿಗಂಬರ. ಈ ಎರಡು ಪಂಗಡಗಳ ಸನ್ಯಾಸಿಗಳು ದೀಕ್ಷೆಯ ನಂತರ ಕಠಿಣ ಜೀವನವನ್ನು ನಡೆಸುತ್ತಾರೆ. ಯಾವುದೇ ರೀತಿಯ ಭೌತಿಕ ಮತ್ತು ಅನುಕೂಲಕರ ಸಂಪನ್ಮೂಲಗಳನ್ನು ಬಳಸುವುದಿಲ್ಲ. ಶ್ವೇತಾಂಬರ ಸನ್ಯಾಸಿಗಳು ತಮ್ಮ ದೇಹದ ಮೇಲೆ ತೆಳುವಾದ ಹತ್ತಿ ಬಟ್ಟೆಯನ್ನು ಮಾತ್ರ ಧರಿಸುತ್ತಾರೆ. ದೀಕ್ಷೆಯ ನಂತರ ಸ್ನಾನ ಮಾಡುವುದಿಲ್ಲ ಏಕೆ ಎನ್ನುವುದನ್ನು ನೋಡಿದಾಗ ದಿಗಂಬರ ಸನ್ಯಾಸಿಗಳು ಬಟ್ಟೆಯನ್ನು ಕೂಡ ಧರಿಸುವುದಿಲ್ಲ. ಆದಾಗ್ಯೂ ಕೂಡ ಜೈನ ಸನ್ಯಾಸಿನಿಯರು ಖಂಡಿತವಾಗಿಯೂ ಸೀರೆಯ ರೂಪದಲ್ಲಿ ಬಿಳಿ ಬಟ್ಟೆಯನ್ನು ಧರಿಸುತ್ತಾರೆ. ಕೊರೆಯುವ ಚಳಿಯಲ್ಲೂ ಇದೇ ಬಟ್ಟೆಯನ್ನು ಧರಿಸುತ್ತಾರೆ. ಆದರೆ ದಿಗಂಬರ ಸನ್ಯಾಸಿಗಳು ಯಾವುದೇ ಸಂದರ್ಭದಲ್ಲಿ ಯಾವುದೇ ಬಟ್ಟೆಗಳನ್ನು ಕೂಡ ಧರಿಸುವುದಿಲ್ಲ. ಈ ಎಲ್ಲ ಸನ್ಯಾಸಿಗಳು ನೆಲದ ಮೇಲೆ ಮಲಗುತ್ತಾರೆ. ಹವಾಮಾನ ಏನೇ ಇರಲಿ ಇವರು ಯಾವುದಕ್ಕೂ ಬಗ್ಗದೆ ನೆಲದ ಮೇಲೆ ಮಲಗುತ್ತಾರೆ. ಮಲಗಲು ಇವರು ಒಣ ಹುಲ್ಲನ್ನು ಕೂಡ ಬಳಸುತ್ತಾರೆ. ಅದಲ್ಲದೆ ಕಡಿಮೆ ನಿದ್ರೆಯನ್ನು ಮಾಡುತ್ತಾರೆ. ಇದು ನಿಮಗೆ ಆಶ್ಚರ್ಯವಾಗಬಹುದು, ಆದರೆ ದೀಕ್ಷೆಯ ನಂತರ ಜೈನ ಸನ್ಯಾಸಿಗಳು ಎಂದಿಗೂ ಸ್ನಾನ ಮಾಡುವುದಿಲ್ಲ ಎಂಬುದು ನಿಜ. ಅವರು ಸ್ನಾನ ಮಾಡಿದರೆ ಸೂಕ್ಷ್ಮಾಣುಜೀವಿಗಳ ಜೀವಕ್ಕೆ ಅಪಾಯವಾಗಬಹುದು ಎಂದು ಅವರು ನಂಬುತ್ತಾರೆ. ಈ ಕಾರಣಕ್ಕಾಗಿ ಅವರು ಸ್ನಾನ ಮಾಡುವುದಿಲ್ಲ ಮತ್ತು ಯಾವಾಗಲೂ ತಮ್ಮ ಬಾಯಿಯ ಮೇಲೆ ಬಟ್ಟೆಯನ್ನು ಇಟ್ಟುಕೊಳ್ಳುತ್ತಾರೆ. ಇದರಿಂದ ಯಾವುದೇ ಸೂಕ್ಷ್ಮಾಣುಜೀವಿಗಳು ಬಾಯಿಯ ಮೂಲಕ ದೇಹವನ್ನು ಪ್ರವೇಶ ಮಾಡುವುದಿಲ್ಲ. ಇವರ ಸ್ನಾನದಲ್ಲಿ ಎರಡು ವಿಧಗಳಿವೆ ಎಂದು ಹೇಳಲಾಗುತ್ತದೆ: ಬಾಹ್ಯ ಸ್ನಾನ ಮತ್ತು ಆಂತರಿಕ ಸ್ನಾನ. ಸಾಮಾನ್ಯ ಜನರು ನೀರಿನಿಂದ ಸ್ನಾನ ಮಾಡುತ್ತಾರೆ, ಆದರೆ ಜೈನ ಸನ್ಯಾಸಿಗಳು ಮನಸ್ಸು ಮತ್ತು ಆಲೋಚನೆಗಳ ಶುದ್ಧೀಕರಣದೊಂದಿಗೆ ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಾರೆ ಮತ್ತು ಆಂತರಿಕ ಸ್ನಾನವನ್ನು ಮಾಡುತ್ತಾರೆ. ಅವರ ಸ್ನಾನ ಎಂದರೆ ಭಾವನೆಗಳ ಶುದ್ಧೀಕರಣ. ಅವರು ತಮ್ಮ ಜೀವನದುದ್ದಕ್ಕೂ ಇದನ್ನೇ ಅನುಸರಿಸುತ್ತಾರೆ. ಕೆಲವು ದಿನಗಳ ವಿರಾಮದ ನಂತರ ಒದ್ದೆಯಾದ ಬಟ್ಟೆಯನ್ನು ತೆಗೆದುಕೊಂಡು ತಮ್ಮ ದೇಹವನ್ನು ಒರೆಸಿಕೊಳ್ಳುತ್ತಾರೆ. ಈ ಕಾರಣದಿಂದ ಅವರ ದೇಹ ಯಾವಾಗಲೂ ಸ್ವಚ್ಛವಾಗಿ ಕಾಣುತ್ತದೆ. ಜೈನ ಸನ್ಯಾಸಿಗಳು ಎಲ್ಲ ರೀತಿಯ ಭೌತಿಕ ಸಂಪನ್ಮೂಲಗಳನ್ನು ತ್ಯಜಿಸುತ್ತಾರೆ ಮತ್ತು ತಮ್ಮ ಸಂಪೂರ್ಣ ಜೀವನವನ್ನು ಅತ್ಯಂತ ಸರಳವಾಗಿ ಬದುಕುತ್ತಾರೆ. ವಿದೇಶದಲ್ಲಿ ನೆಲೆಸಿರುವ ಜೈನ ಸನ್ಯಾಸಿಗಳು ಮತ್ತು ಸನ್ಯಾಸಿನಿಯರು ಕೂಡ ಇದೇ ಕಷ್ಟದ ಜೀವನವನ್ನು ನಡೆಸುತ್ತಾರೆ. ಅವರಿಗೆ ಜೈನ ಸಮುದಾಯದಿಂದ ಆಶ್ರಯ ಮತ್ತು ಆಹಾರ ನೀಡಲಾಗುತ್ತದೆ. ಇಂತಹ ಕಠಿಣ ಸನ್ಯಾಸಿ ಜೀವನ ಯಾವುದೇ ಧರ್ಮದಲ್ಲಿ ಹೆಚ್ಚಾಗಿ ಕಾಣಸಿಗುವುದಿಲ್ಲ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದ.